ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬರ್ತಾ ಬರ್ತಾ ನೀವಿಬ್ರು ಕಾಫಿ ಕುಡಿಯೋದು ಜಾಸ್ತಿ ಆಗ್ತಿದೆ. ನಿನಗೇನು ಗೊತ್ತು, ತಲೆಯಲ್ಲಿ ಟೆನ್ಷನ್ ಜಾಸ್ತಿ ಆದಾಗಲೆಲ್ಲ ಕಾಫಿ ಜಾಸ್ತಿ ಕುಡಿಬೇಕು ಅಂತ ಅನಿಸುತ್ತೆ. ನಾನು ಹೇಳ್ತಿರೋದು ಅದನ್ನೇ. ನೀವು ಕಾಫಿ ಕುಡಿಯೋದ್ರ ಬಗ್ಗೆ ನಾನು ಹೇಳ್ತಿಲ್ಲ. ಈ ರೀತಿ ತಲೆ ಬಿಸಿ ಮಾಡ್ಕೊಂಡು ಕೂತಿದ್ದೀರಲ್ಲ ಅದ್ರ ಬಗ್ಗೆ. ಸೊಸೆ ಮುದ್ದು, ತಲೆ ಬಿಸಿ ಮಾಡ್ಕೊಳ್ಳದೆ ಹೋದ್ರೆ ಆ ಶಾರ್ವರಿ ಸಿಗೋದಾದ್ರೂ ಹೇಗೆ? ದತ್ತ ಮಹಾಪ್ರಭುಗಳು ಹೇಳ್ತಿರೋ ಪ್ರಕಾರ ಸದ್ಯದಲ್ಲೇ ಶಾರ್ವರಿ ಸಿಕ್ಕೇ ಬಿಡ್ತಾಳೆ ಅನ್ಸತ್ತೆ. ಅಲ್ಲ ಮಾವ, ನೀವು ಈ ರೀತಿ ತಲೆ ಕೆಡಿಸ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡಬೇಕು. ಅರ್ಥವಾಯ್ತು ಬಿಡು ಸೊಸೆ ಮುದ್ದು. ಈಗ ನೀನು ಹೇಳ್ತಿರೋದೇನು, ನಾವು ಹೆಚ್ಚಿಗೆ ಕಾಫಿ ಕುಡಿಬಾರ್ದು ಅಷ್ಟೇ ತಾನೆ? ಆಹಾ, ದತ್ತ ಮಹಾಪ್ರಭುಗಳೇ, ಪುಷ್ಕಳವಾದ ಭೋಜನ, ರುಚಿಯಾದ ಅಡಿಗೆ. ಪಾಪ ಪಾಪ ತಿಂದಿದ್ದೇ ಗೊತ್ತಾಗ್ಲಿಲ್ಲ. ಹೊಟ್ಟೆ ಅಪ್ಪ ತರ ಭಾರ ಅನ್ನಿಸ್ತಾ ಇದೆ. ಜಿಗ್ಗಮಹಾಸ್ವಾಮಿಗಳೇ, ಹೊಟ್ಟೆ ಭಾರ ಆಗೋವರೆಗೂ ತಿನ್ನಬಾರ್ದು, ತಲೆ ಭಾರ ಆಗೋವರೆಗೂ ಚಿಂತೆ ಮಾಡಬಾರ್ದು ಅಂತ ನಮ್ಮಮ್ಮ ಆಗಿನ ಕಾಲದಲ್ಲಿ ನನಗೆ ಹೇಳ್ತಾ ಇದ್ರು. ಅದಕ್ಕೆ ನೀನು ಸ್ವಲ್ಪ ಕಮ್ಮಿ ಊಟ ಮಾಡಿ. ಅದು ಆಗಿನ ಕಾಲ. ಈಗಿನ ಕಾಲದಲ್ಲಿ ನಾನು ತಟ್ಟೆ ಮುಂದೆ ಕೂತ್ರೆ ಊಟ ನಿಲ್ಸಕ್ಕೆ ಮನ್ಸು ಬರೋದಿಲ್ಲ. ತಟ್ಟೆಗೆ ಅನ್ನ ಹಾಕೋತಾ ಇರ್ಬೇಕು, ಕಲಿಸ್ಕೋತಾ ಇರ್ಬೇಕು ಅಂತ ಅನ್ಸುತ್ತೆ. ಕೈಯೇ ತಿಂತಾ ಇರ್ಬೇಕು, ಬಾಯಿ ಒಳಗ್ ಕಳಿಸ್ತಾ ಇರ್ಬೇಕು. ಹಾಗಾದ್ರೆ ಇದೇ ರೀತಿ ಸಂಕಟ ಪಡ್ತಾನೇ ಇರ್ಬೇಕು. ಇಲ್ವೇ ಬಿಡು ಸೊಸೆ ಮುದ್ದು, ಈ ತರ ಸಂತೋಷದಿಂದ ಸಂಕಟ ಅನುಭವಿಸೋದಕ್ಕೂ ಒಂಥರ ಸುಖ ಇರುತ್ತೆ. ನಿಜವಾದ ಸಂತೋಷ ಇದೆಲ್ಲ. ಈಗ ನಾನು ವಿಷಯ ಹೇಳ್ತೀನಲ್ಲ, ಅದು ನಿಜವಾಗ್ಲೂ ಸಂತೋಷ ಪಡುವಂಥ ವಿಷಯ. ಓಹೋ, ಏನಪ್ಪ ಅಂಥ ಸಂತೋಷದ ಸುದ್ದಿ? ನಾಳಿದ್ದು ನಮ್ಮ ಮೀರಾಪುಟ್ಟಿಗೆ ಕಿವಿ ಚುಚ್ಚೋ ಶಾಸ್ತ್ರ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಸಿಹಿ ಸುದ್ದಿ, ಸಂತೋಷ ಸುದ್ದಿನೇ. ಆ ಮನೆಯಲ್ಲಿ ಒಂದು ಶುಭ ಕಾರ್ಯದ ಅವಶ್ಯಕತೆ ಇತ್ತು ಕಣೋ. ನಿಜ ತಾತ, ಒಂದಲ್ಲ ಒಂದು ಸಮಸ್ಯೆಗಳಿಂದ ಎಲ್ರಿಗೂ ಮನೇಲಿ ನೆಮ್ಮದಿನೇ ಹಾಳಾಗೋಗಿತ್ತು. ಎಲ್ಲರೂ ನಗೋದ್ನೇ ಮರ್ತೋಗಿದ್ರು. ಆದ್ರೆ ಈಗ ಪುಟ್ಟ ಲಕ್ಷ್ಮಿಗೆ ಕಿವಿ ಚುಚ್ಚೋ ಶಾಸ್ತ್ರದಿಂದ ಎಲ್ರೂ ಮತ್ತೆ ಸಂಭ್ರಮ ಪಡ್ಬೋದು. ಅಯ್ಯ ಸುಮ್ಮನೆ ಕೂತ್ಕೊಳ್ಳಮ್ಮ, ಸಂಭ್ರಮ ಅಂತೆ ಸಂಭ್ರಮ. ಅಲ್ಲಮ್ಮ, ಮಗುನ ಮಧ್ಯದಲ್ಲಿ ಮಲಗಿಸ್ಬಿಟ್ಟು ಮನೆಯವರೆಲ್ಲ ಸುತ್ತಲೂ ನಿಂತ್ಕೊಂಡು ಅವನು ಯಾರೋ ಬರ್ತಾನೆ, ಒಂದಿಷ್ಟು ದಬ್ಳ ತಗೊಂಡು ಆ ಮಗು ಕಿವಿ ಚುಚ್ತಾನೆ, ಮಗು ಕಿಠಾರ್ ಅಂತ ಕಿರಿಚ್ಕೊಳ್ಳುತ್ತೆ, ಮನೆಯವರೆಲ್ಲ ಸಂಭ್ರಮ ಪಡ್ತಾರೆ. ನಾನಂತೂ ಈ ಕಿವಿ ಚುಚ್ಚೋ ಶಾಸ್ತ್ರಕ್ಕೆ ಬರೋದಿಲ್ಲ. ನನಗೆ ಆ ಮಗು ಅಳೋದನ್ನ ನೋಡಕ್ಕಾಗಲ್ಲ. ಸಾಕು, ನಿನಗೆ ಬೇರೆ ಏನೋ ಕೆಲಸ ಇರಬೇಕು, ಅದಕ್ಕೋಸ್ಕರ ಈ ನೆಪ ಹೇಳ್ತಾ ಇದೀಯಾ ಅಷ್ಟೇ. ಅಯ್ಯೋ, ನನಗೆ ಗೊತ್ತಾಗಲ್ವೇನೋ ನಿನ್ನ ಬುದ್ಧಿ. ದಳ್ಪಿಂಡ, ನಿಜವಾಗ್ಲೂ ಒಂದು ಒಳ್ಳೆ ಸುದ್ದಿನೇ ಹೇಳಿದೆ. ಆ ಮನೆಯಲ್ಲಿ ಇಂಥ ಒಂದು ಶುಭ ಕಾರ್ಯ ಖಂಡಿತ ಆಗಬೇಕಾಗಿತ್ತು. ನೋಡು, ನಮ್ಮ ಕಡೆಯಿಂದ ಅಲ್ಲಿಗೆ ಏನೇನು ತಗೊಂಡು ಹೋಗಬೇಕು ಅದನ್ನೆಲ್ಲ ಒಂದು ಲಿಸ್ಟ್ ಮಾಡು, ಆಯಿತಾ? ಎಲ್ಲ ಶಾಸ್ತ್ರಗಳು ಪದ್ಧತಿಗಳು ಸರಿಯಾಗಿ ಆಗಬೇಕು. ಹಾಗೆ ಅಂತ. ಅಣ್ಣ, ರಾಧಮ್ಮ ಹೇಗಿದ್ದಾರೆ? ಈಗ ಪರವಾಗಿಲ್ಲ, ಹುಷಾರಾಗ್ತಾ ಇದ್ದಾರೆ. ನಾವು ರಾಧಮ್ಮ ಇದ್ದಿದ್ದ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ. ನೀವೀಗಾಗಲೇ ಆಶ್ರಮಕ್ಕೆ ಹೋಗಿದ್ರಿ ಅಲ್ವಾ? ಆ ಆಶ್ರಮಕ್ಕಲ್ಲ, ಅವ್ರು ಮೊದಲು ಒಂದು ಆಶ್ರಮದಲ್ಲಿ ಇದ್ರಂತೆ, ಅಲ್ಲಿಗೆ ಹೋಗಿದ್ವಿ. ಆಕೆ ವಿಷಯ ಏನಾದ್ರು ಗೊತ್ತಾಯ್ತಾ? ಗೊತ್ತಾಯ್ತು ತಾತ. ರಾಧಮ್ಮ ಅರ್ಕಾವತಿ ನದಿ ದಡದಲ್ಲಿ ಸಿಕ್ಕಿದ್ದಂತೆ. ಅವ್ರು ಸಿಕ್ಕಿದಾಗ ಅವ್ರಿಗೆ ನೆನಪಿನ ಶಕ್ತಿ ಇರಲಿಲ್ವಂತೆ. ಅದಾದ್ಮೇಲೆ ಅವ್ರನ್ನ ಆಶ್ರಮಕ್ಕೆ ಕರ್ಕೊಂಬಂದು ನೋಡ್ಕೊಂಡಿದ್ದಾರೆ. ಆಗಿಂದ ಈಗಿನವರೆಗೂ ಅವ್ರು ಯಾರು ಅಂತಾನೆ ಗೊತ್ತಾಗಿಲ್ಲ. ನದಿಲ್ ಸಿಕ್ಕಿದ್ದ? ಆಗಿದ್ರೆ ಗಂಧರ್ವ ಕನ್ಯೆನೆ. ಅಲ್ಲಲ್ಲ, ಮತ್ಸ ಕನ್ಯೆ. ಏನ್ ಮಾವ ಇದು? ಎಲ್ಲ ವಿಷಯದಲ್ಲೂ ತಮಾಷೆನಾ? ಪಾಪ ಅವ್ರ ಜೀವನದಲ್ಲಿ ಏನೇನ್ ನಡೆದಿದ್ಯೋ ಏನೋ. ಹೌದಮ್ಮ, ಆಕೆ ಹುಷಾರಾದ್ಮೇಲೆ ಆಕೆ ಯಾರು, ಜೀವನದಲ್ಲಿ ಏನೇನು ನಡೆದಿದೆ ಅನ್ನೋದೆಲ್ಲ ಗೊತ್ತಾಗೇ ಆಗತ್ತೆ. ಆದಷ್ಟು ಬೇಗ ಆಕೆ ಹುಷಾರಾಗಲಿ ಅಂತ
ನಾವು ದೇವರನ್ನು ಬೇಡ್ಕೋಬೇಕು ಅಷ್ಟೆ. ಓಹೋಹೋ, ಏನಿದು ಇಷ್ಟೊಂದು ಸೀರಿಯಸ್ ಆಗಿ ಕುತ್ಕೊಂಡು ಯಾವುದೋ ಮಹತ್ ಕಾರ್ಯ ಮಾಡ್ತಿರೋ ಹಾಗಿದೆ. ಹೌದು, ಮಹಾ